ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ, ಚಿತ್ರಗುಪ್ತರೆ ಹೇಳಿ. ಬಾಸ್ ಎಲ್ಲಿದ್ರಿ? ನಾನು ಒಂದು ಫಸ್ಟ್ ನೈಟ್ T20 ಗೇಮ್ ಅಂಪೈರ್ ಆಗಿ ಬಂದಿದ್ದೀನಿ. ರಿಸಲ್ಟ್ ಏನಾಯ್ತು? ರಿಸಲ್ಟ್ ಔಟು ಇಲ್ಲ, ನಾಟ್ ಔಟು ಇಲ್ಲ, ಸೋಲ್ಡ್ ಔಟ್. ಹಲೋ ಬಾಸ್, ಇಲ್ಲಿ ಜನ ಜಾಸ್ತಿ ಆಗಿದೆ, ನೀವು ಬೇಗ ಬನ್ನಿ, ಇಲ್ಲಾಂದ್ರೆ ವೇಟಿಂಗ್ ಲಿಸ್ಟ್ ಜಾಸ್ತಿ ಆಗುತ್ತೆ. ಆ ವೇಟಿಂಗ್ ಲಿಸ್ಟ್ ಅಲ್ಲಿ ಒಂದು ವಾರ ಕಾದು ಕಾದು ಬೆಂಕಿಯಲ್ಲಿ ಕೂತಾಗಾಯ್ತು ನಾನು. ಈಗ ಸೆಲೆಕ್ಟ್ ಆಗಿ ಬೆಂಕಿಯಲ್ಲಿ ಎರಳಿದ ಹೂ ಹಾಕಿದ್ದೀನಿ. ಆಮೇಲೆ ಜಾಸ್ತಿ ಫೋನ್ ಮಾಡ್ಬೇಡ, ರೋಮಿಂಗ್ ಕಟ್ ಆಗುತ್ತೆ, ಆಯ್ತಾ? ಬಾಯ್ ಬಾಯ್, ಸಿಯು. ಏನ್ರಿ ಇದು? ಎಲ್ಲ ಮುಗ್ದಾಯ್ತು ಸುಬ್ಬು, ಎಲ್ಲ ಮುಗ್ದಾಯ್ತು. ಈಗ ಒಂದು ವಿಕೆಟ್ ಬಿತ್ತು. ಯಾಕ್ರಿ, ಏನಾಯ್ತು ಹೇಳ್ರಿ? ಕಳ್ಳನನ್ನ ಹಿಡಿಯೋಕಂತ ಹೋಗಿ ಕಳ್ಳ ಚಾಕು ತೆಗೆದು ಚುಚ್ಚೆ ಬಿಟ್ಟ. ಬಾಳ ಓವರ್ ಆಕ್ಟಿಂಗ್ ಮಾಡ್ಬೇಡ, ಗಪ್ ಕುಂದ್ರಿ. ಚಾಕು ತೆಗೆದು ಸಾಸ್ ಬಾಟ್ಲಿ ಓಪನ್ ಮಾಡಕ್ ಹೋಗಿ ಸಾಸ್ ನನ್ ಮೇಲೆ ಚೆಲ್ಬಿಡ್ತು. ಅಯ್ಯೋ, ಹಾಫ್ ಟಿಕೆಟ್ ನನ್ನ ಮಗನೇ. ಒಳಕಲ್ ಒಳಗೆ 3 ಇಂಚ್ ಮಳೆ ಇದ್ದಂಗೆ ಇದೆಯಾ? ಕಳ್ಳನ ಹಿಡ್ಕೊಂಬ ಅಂದ್ರೆ ಇಲ್ಲಿ ಎಸ್ ನಾಟಕ ಆಡ್ತೀಯಾ? ಅದೆಲ್ಲ ಗೊತ್ತಿಲ್ಲ. ಅಯ್ಯೋ, ಇವ್ರು ಇಷ್ಟೊಂದು ತನಕ ಸಾಯ್ಲಿಲ್ಲ ಅಂದ್ರೆ ನಾನು ರಾಂಗ್ ಅಡ್ರೆಸ್ಸಿಗೆ ಬಂದಿದೆ. ಪಾಪ ನನ್ನಿಂದನೇ ಆಗಿದ್ದೆ ಅಲ್ಲ, ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ. ಎಕ್ಸ್ಕ್ಯೂಸ್ ಮೀ. ಎಸ್ ಕಿಸ್ ಮೀ. ಯಾರು ನೀವು? ನಾನು ಯಮ. ಯಾರು? ಯಮ. ನೀವು ಯಮನ? ಜಗ್ಗಣ್ಣ. ಮುಂದ್ಗಡೆ ಒಂದು ಏರ್ ಬ್ಯಾಗು, ಹಿಂದ್ಗಡೆ 2 ವಾಟರ್ ಬ್ಯಾಗ್ ಇಟ್ಕೊಂಡೇನೆ. ಇವ್ನು ಯಮ ಅಂತೆ. ಏ, ನಾನು ಯಮ. ಅದಕ್ಕೇನ್ ಮಾಡ್ಬೇಕು? ನಿಮ್ಮನೇಲಿ ಕಳ್ತನ ಆಗುವಾಗ ಮಾಡಿದ್ದು ನಾನೇ. ಇಂತ ದೊಡ್ಡ ಗಂಡ್ಸ್ ಮುಂದೆ ಕಳ್ತನ ಮಾಡಿದ್ ನೀನೆ ಅಂತ ಹೇಳ್ತಾ ಇದ್ದಲ್ಲಿ ನಿಂಗೆ ಎಷ್ಟು ಧೈರ್ಯ ರೀ? ಎತ್ತ ನಿಮ್ಮ ಗಾಂಡಿವಿ, ಓಡಿ ನಿಮ್ಮ ಪಾಶುಪತಾಸ್ತ್ರನ. ಯಾ ಕಳ್ಳನ ಮಗನೇ, ಕುಳ್ಳು ಮಗನೇ. ನಾನು ಗತಿ ಎಷ್ಟು ಉದ್ದ ಇಲ್ಲ, ನೀನು ಹಂಗೆ ಹೊಡುವತ್ಯ. ಏ, ಅಲ್ಲೆಲ್ಲ ಕ್ರಿಕೆಟ್ ಇದ್ರೆ ಆಡ್ಕೊ ಹೋಗ. ಯಾರು ದೊಡ್ಡರಿದ್ರೆ ಕಳ್ಸ. ಓಕೆ ಅಂಕಲ್. ಮಮ್ಮಿ. ನನ್ನ ಗಂಡ ಕಣ, ಹೋಗು. ಹೌದಲ್ಲ, ನಾನೇ ನಿನ್ ಗಂಡ. ಏ ಕಳ್ಳನ್ ಮಗನೇ, ಈ ಮನ್ಯಾಗ ನಾನು ಯಜಮಾನು. ನಾ ಯಮ ಕಣೋ. ಯಮ ಇದ್ರೆ ನಾ ಏನ್ ಮಾಡಿ? ಸಿಕ್ಕವ್ರ ಮನೆಯವ್ರ ಬಂಗಾರ ಪುಡು ಮಾಡ್ಕೊ. ಯಮ ಕಣೋ ನಾನು. ಯಮ ಕಣೋ ನಾನು. ಅಯ್ಯೋ, ಯಮ ಕಂಡ್ರು ನಾನು. ನಿನ್ನಂತ ಯಮ್ಗಳು ಎಷ್ಟು ಮಂದಿ ನೋಡಿಲ್ಲ. ಹೋಗ್ರಿ ಸುಬ್ಬು, ನಾನೇ. ಬನ್ನಿ. ತಾರಮ್ಮ, ನಾನು ಕೇಳಿದ್ದೆ ಭೂಲೋಕದಲ್ಲಿ ಖತರ್ನಾಕ್ ಇರ್ತಾರೆ ಅಂತ, ಆದ್ರೆ ಇವತ್ತು ಸ್ವತಃ ಅನುಭವಿಸಿದೆ. ಆದ್ರೆ ನಾನು ಹೆದರಲ್ಲ, ನಮ್ಮ ಲೋಕಕ್ಕೆ ಬರಲಿ, ಇವರನ್ನು ನೋಡಿಕೊಳ್ಳುತ್ತೇನೆ. ನಾನು ಯಾರು? ಯಮಃ. ಒಂದಾಕ್ಟಿಗೆ ಚಪ್ಪಾಳೆ. ಏನ್ ಯಮಹ ಫಸ್ಟ್ ಟೈಮ್ ಕಣೆ ನಾನು ನೋಡಿದ್ದು. ಕಿರೀಟದ ಜೊತೆನೆ ವಿಗುನು ತೆಗ್ದಿಡೋದು ಇವತ್ತೇ ನೋಡಿದ್ ನಾನು. ಬಟ್ರೆ ನಾನು ಮೊದಲು ಇವರು ಕುಂದಾಪುರದ ನಾಗರಾಜ್ ಕಡೆಯಿಂದ ಬರ್ತೀನಿ. ನಾಗರಾಜ್ ತೆಕ್ಕಟ್ಟೆ ಅಲ್ಲ? ಹೌದು ಸರ್. ನೀವು ಚೆನ್ನಾಗಿ ಮಾಡಿದ್ರಿ. ಅಂದ್ರೆ ಆ ವೀರಪ್ಪನಿಂದ ಈ ಯಮರಾಜ ವರೆಗೆ ಒಂದು ಏನೇನೋ ಬೇರೆ ಬೇರೆ ಕ್ಯಾರೆಕ್ಟರ್ ಸಿಗ್ತಾ ಇದೆ ನೋಡೋರಿಗೆ. ಅಂದ್ರೆ ಎಲ್ಲೋ ಅಲ್ಲಿ ಸ್ಟೇಜಲ್ಲೋ ಯಕ್ಷಗಾನದಲ್ಲೋ ಎಲ್ಲೋ ಮಾಡಿರೋದೊಂದು ಅನುಭವ, ಆ ಹಳಗನ್ನಡ ಎಲ್ಲ ಮಿಕ್ಸ್ ಮಾಡಿ, ಊರ್ ಭಾಷೆ ಮಿಕ್ಸ್ ಮಾಡಿ ಏನೋ ಕರೆಕ್ಟಾಗಿ ಹೊಡೆದ್ರು. ಅದು ಬಿಟ್ಟರೆ ನೀನು ಮೈಮ್ ಆಕ್ಟಿಂಗ್ ಮಾಡಿದ್ದು ಇಂಟ್ರೆಸ್ಟಿಂಗ್ ಅನ್ನಿಸ್ತು.